ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆ ವಿಶ್ವದಾದ್ಯಂತ ಆತಂಕದ ವಾತಾವರಣ ನಿರ್ಮಾಣವಾಗಿರುವ ಸಂದರ್ಭದಲ್ಲಿ ಯುದ್ಧ ಶೀಘ್ರ ಅಂತ್ಯಗೊಳ್ಳಲೆಂದು ಪ್ರಾರ್ಥಿಸಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಆಯೋಜಿಸಲಾದ ಈ ಪೂಜೆಗೂ ಮುನ್ನ ಸಂಘಟನೆಯ ಕಾರ್ಯಕರ್ತರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬ್ಯಾನರ್ ಹಿಡಿದು ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ಯುದ್ಧ ವಿರೋಧಿ ಘೋಷಣೆಗಳನ್ನು ಕೂಗಿ ಶಾಂತಿಯ ಸಂದೇಶವನ್ನು ಸಾರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೇದಿಕೆಯ ಅಧ್ಯಕ್ಷ ಶಂಕರ್ ಬಾಬು, ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದಿಂದ ಸಾಮಾನ್ಯ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇಂಧನ ಬೆಲೆ ಏರಿಕೆ ಸೇರಿದಂತೆ ವಿವಿಧ ಸಮಸ್ಯೆಗಳು ಉಂಟಾಗುತ್ತಿವೆ ಎಂದು ಹೇಳಿದರು. ಹೀಗಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸಿ ಶೀಘ್ರದಲ್ಲೇ ಯುದ್ಧವನ್ನು ಕೊನೆಗೊಳಿಸಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸಲಾಗಿದೆ ಎಂದು ತಿಳಿಸಿದರು. ಶ್ರೀರಂಗಪಟ್ಟಣದ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವರಿಗೆ ಇವತ್ತು ಒಂದು ಕುಂಕುಮಾರ್ಚನೆ ಮತ್ತು ಈಗಾಯಿ ಹೊಡೆಯ ಮುಖಾಂತರ ಏನು ನಮ್ಮ ದೇಶದ ಇದೆಯ ಒಂದು ದೇಶ ಆಗಿದೆ ಅಮೆರಿಕ ಮತ್ತು ಅಕ್ಕಪಕ್ಕದ ದೇಶಗಳು ಒಂದು ಯುದ್ಧ ಪ್ರಾರಂಭ ಮಾಡಿ ಇವತ್ತು ದಿನ ಅನಾಹುತಗಳು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಕಾಮ ಕ್ರೋಮದ ಪಸರದಿಂದ ಈ ದಿನ ವಿಶ್ವದಲ್ಲಿ ಒಂದು ಅತ್ಯಂತ ಟಿಪ್ಪಣಿದಾರಿಗಳಾಗಿ ಜನಗಳ ಜೀವನಗಳು ಅಷ್ಟಕಷ್ಟವಾಗಿದೆ. ಮತ್ತು ಯುದ್ಧದಲ್ಲಿ ಯಾರು ಮೃತಪಟ್ಟಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತಾ ಆ ಭಗವಂತನ ಮೋರೆ ಹೋಗಿದ್ದೀವಿ. ಮತ್ತೆ ಆದಷ್ಟು ಬೇಗ ಯುದ್ಧ ಮುಕ್ತಾಯಗೊಂಡು ನಮ್ಮಂತ ಜನಸಾಮಾನ್ಯ ಜೀವನ ಮತ್ತು ಯಥಾಸ್ಥಿತಿ ಬರಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ಗೊತ್ತಾಗ್ತಾ ಇದೆ LPG ಸಿಲಿಂಡರ್ಗಳು ತುಂಬಾ ಅಭಾವವಾಗಿದೆ. ಮನೆಯಲ್ಲಿ ಒಂದು ಸಿಲಿಂಡರ್ಗೂ ಅಭಾವವಾಗಿದೆ. ಮತ್ತು ನಮ್ಮ ದೇಶದ ಇದು ರಫ್ತು ಆಗ್ಬೇಕಾಯ್ತು, ಒಂದು ಗಾರ್ಮೆಂಟ್ಸ್ ಬಟ್ಟೆ ಆಗಿರ್ಬೋದು, ಮತ್ತೊಂದು ಒಂದು ಜನಜೀವನಗಳು ಮಾಡ್ತಿರುವಂತಹ ವಸ್ತುಗಳು ಹೋಗ್ಬೇಕಾಯ್ತು, ಅದು ಹೋಗ್ತಾ ಇಲ್ಲ, ರಫ್ತು ಆಗ್ತಾ ಇಲ್ಲ, ಆಮದು ಹೋಗ್ತಾ ಇಲ್ಲ. ಇದರಿಂದ ದೇಶಗಳು ಕುಂಠಿತಾಗ್ತಾ ಇದ್ದಾವೆ ಬೆಳವಣಿಗೆ. ದಯವಿಟ್ಟು ನರೇಂದ್ರ ಮೋದಿ ಅವರು ಮತ್ತು ವಿಶ್ವಸಂಸ್ಥೆ ಇದು ಮಧ್ಯ ಪ್ರವೇಶ ಮಾಡಿ ಆ ಒಂದು ಯುದ್ಧಕ್ಕೆ ಒಂದು ಅಂತ್ಯ ಹೇಳಿ ಜನಸಾಮಾನ್ಯರಿಗೆ ಒಳ್ಳೇದ್ ಮಾಡ್ಬೇಕಂತ ಹೇಳಿ ಆ ಭಗವಂತನನ್ನ ಕೇಳ್ಕೊಳ್ತಾ ಇದೀವಿ. ಮಂಡ್ಯ ರಕ್ಷಣಾ ವೇದಿಕೆ ಈ ತರ ಅನಾಹುತಗಳು ನಮ್ಮ ವಿಷಯದಲ್ಲಿ ಆದಾಗ ಆ ಭಗವಂತನ ಮೋರೆ ಹೋಗಿ ನಾವು ಒಂದು ಪೂಜೆ ಮಾಡ್ತಿದ್ದೀವಿ, ಅನಾಹುತಗಳನ್ನ ನಾವು ತಪ್ಪಿದ್ದೀವಿ. ಅದೇ ರೀತಿ ಮಂಡ್ಯ ರಕ್ಷಣಾ ವೇದಿಕೆಯಿಂದ ಇವತ್ತು ಸಹ ಪೂಜೆನ ಸಲ್ಲಿಸಿದ್ವಿ ಭಗವಂತನಿಗೆ. ಆ ಭಗವಂತ ಎಲ್ಲರೂ ಒಳ್ಳೇದ್ ಮಾಡಿ ಅಂತ ಕೇಳ್ಕೊಂತ ಆ ದೇಶದಲ್ಲಿ ಏನು ಮಹಾ ನಾಯಕರಿದ್ದಾರೆ ಅವ್ರಿಗೆಲ್ಲ ಭಗವಂತ ಬುದ್ಧಿ ಕೊಡ್ಲಿ, ಆದಷ್ಟು ನಮ್ಮ ಬಡವರ ಜೀವನ ಅರ್ಥ ಮಾಡ್ಕೊಂಡು ಈ ಯುದ್ಧ ನಿಲ್ಲಿಸ್ಬೇಕು ಅಂತ ಕೇಳ್ಕೊತಾ ಇದೀವಿ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.